ಆರ್ಕಿಮಿಡಿಸನ್ ತತ್ವ ಅಥವಾ ಸಿದ್ಧಾಂತ ಏನದಪ್ಪ ಅಂದ್ರೆ ಆರ್ಕಿಮಿಡಿಸನ್ ತತ್ವ, ನಾವು ಯಾವುದಾದರೂ ಒಂದು ವಸ್ತುವನ್ನು ದ್ರವದಲ್ಲಿ ಒಗೆದೇವಂದ್ರೆ ಆ ದ್ರವದಿಂದ ಮೇಲೆ ಎತ್ತುವವರೆಗೆ ಅದರ ತೂಕ ಕಡಿಮೆ ಆಗ್ತದೆ. ಆ ಕಡಿಮೆಯಾದ ತೂಕ ಹೊರಚೆಲ್ಲಿದ ದ್ರಾಯುವಿನ ತೂಕದಷ್ಟು ಇರುತ್ತದೆ. ಇದು ಆರ್ಕಿಮಿಡಿಸನ್ನ ತತ್ವ. ಯಾವುದೊಂದು ವಸ್ತುವನ್ನು ದ್ರವದಲ್ಲಿ ಭಾಗಶಃ ಅಥವಾ ಪೂರ್ಣತಃ ಮುಳುಗಿಸಿದಾಗ ಅದರ ಮೇಲೆ ಮೇಲಿಂದ ದಿಶೆಯಿಂದ ಪ್ರೇರಣೆಯು ಪ್ರಯುಕ್ತ ಆಗುತ್ತದೆ. ಈ ಪ್ರೇರಣೆಯು ಆ ವಸ್ತುವಿನಿಂದ ಹೊರಚೆಲ್ಲಿದ ದ್ರಾಯುವಿನ ತೂಕದಷ್ಟು ಇರುತ್ತದೆ. ಇದು ಆರ್ಕಿಮಿಡಿಸನ್ ತತ್ವ. ಒಂದು ವಸ್ತುವನ್ನು ನಾವು ದ್ರವದಲ್ಲಿ ಒಗೆದೇವಂದ್ರೆ ಅದು ಎಷ್ಟು ಮುಳುಗಿರ್ತದೆ, ಭಾಗಶಃ ಅಂದರೆ ಸ್ವಲ್ಪ ಮುಳುಗಲಿ ಅಥವಾ ಪೂರ್ಣ ಮುಳುಗಲಿ, ಮುಳುಗಿದಾಗ ಅದರ ಮೇಲೆ ಆ ದ್ರವದಿಂದ ಮೇಲಿನ ದಿಶೆಯಲ್ಲಿ ಪ್ರೇರಣೆ ಆಗ್ತಿರ್ತದೆ, ಅಂದರೆ ಒತ್ತಿರ್ತದೆ. ಆ ಪ್ರೇರಣೆಯಿಂದ ಆ ವಸ್ತುವಿನಿಂದ ಹೊರಚೆಲ್ಲಿದ ದ್ರಾವಿನ ತೂಕದಷ್ಟು ಇರುತ್ತದೆ. ಆ ಪ್ರೇರಣೆ ಏನಿರ್ತದಲ್ಲ, ಆ ಪ್ರೇರಣೆ ಹೊರಚೆಲ್ಲಿದ ನೀರಿನ ತೂಕದಷ್ಟು ಇರ್ತದೆ. ಪ್ರೇರಣೆ ಅಂದರೆ ಏನಪ್ಪ ಅಂದ್ರೆ, ನೀರಿಗೆ ತನ್ನದೇ ಆದಂಥ ಒಂದು ಸಾಮರ್ಥ್ಯ ಅಥವಾ ಗುಣಧರ್ಮ ಅದ. ಅದು ಏನು ಮಾಡ್ತದೆ, ತನ್ನಲ್ಲಿ ಇರುವಂತಹ ವಸ್ತುವಿನನ್ನು ಮೇಲಿನ ದಿಶೆಯಲ್ಲಿ ನೂಕ್ತಿರ್ತದೆ. ಮೇಲಿನ ದಿಶೆಯಲ್ಲಿ ನೂಕುವುದರಿಂದ ಅದರ ತೂಕ ಕಡಿಮೆ ಆಗ್ತದೆ, ಅಂದರೆ ಕಡಿಮೆ ಆದಂತೆ ಭಾಸವಾಗ್ತದೆ. ಯಾಕಪ್ಪ ಅಂದ್ರೆ ನೀರು ಮೇಲೆ ಅದನ್ನು ಒತ್ತಿರ್ತದೆ, ಅದಕ್ಕೆ ಪ್ರೇರಣೆ ಅಂತ ಕರಿತೀವಿ. ಈ ಆರ್ಕಿಮಿಡಿಸನ್ನ ತತ್ವದ ಇಲ್ಲೊಂದು ಉದಾಹರಣೆ ಅದ. ಏನು ಮಾಡೋದು, ಒಂದು ದಾರವನ್ನು ತೆಗೆದುಕೊಂಡು ಒಂದು ಪಾತ್ರೆಯೊಳಗೆ ಆ ದಾರವನ್ನು ಹಿಡಿದೇವಂದ್ರೆ ಅಥವಾ ರಬ್ಬರವನ್ನು ಕಟ್ಟಿ ಅದಕ್ಕೆ ತುದಿಗೆ ಕಲ್ಲನ್ನು ಕಟ್ಟಿ ನಾವು ಹಿಡಿದಾಗ, ಮೊದಲು ಆ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕಿಲ್ಲ ಅಥವಾ ಯಾವುದೇ ದ್ರವವನ್ನು ಹಾಕಿಲ್ಲ. ಆ ವೇಳೆಯಲ್ಲಿ ಈ ಕಲ್ಲಿನ ಭಾರಕ್ಕೆ ಈ ರಬ್ಬರ ಉದ್ದಾಗುತ್ತದೆ. ಅದೇ ರಬ್ಬರವನ್ನು ಕಟ್ಟಿರುವಂಥ ಕಲ್ಲನ್ನು ಅದೇ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರೊಳಗೆ ನಾವು ಹಿಡಿದಾಗ ಆ ರಬ್ಬರದ ಉದ್ದ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ? ಅದರ ತೂಕ ಕಡಿಮೆ ಆದಂತೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂದರೆ, ಕೆಳಬದಿಯಲ್ಲಿ ನೀರು ಏನು ಮಾಡ್ತಿರ್ತದೆ, ಆ ಕಲ್ಲಿನ ಮೇಲೆ ಈ ರೀತಿಯಾಗಿ ಮೇಲಿನ ದಿಶೆಯಲ್ಲಿ ಒತ್ತಿರ್ತದೆ. ಮೇಲಿನ ದಿಶೆಯಲ್ಲಿ ಒತ್ತಿರ್ತದೆ. ಮೇಲಿನ ದಿಶೆಯಲ್ಲಿ ಒತ್ತೋದಕ್ಕೆ ನಾವು ಮೇಲಿನ ದಿಶೆಯಲ್ಲಿ ಪ್ರೇರಣೆ ಅಂತ ಕರಿತೀವಿ. ಅದರಿಂದ ಈ ದಾರದ ಉದ್ದ ಇಲ್ಲಿ ಕಡಿಮೆ ಆಗ್ತದೆ. ಇದನ್ನು ಆರ್ಕಿಮಿಡಿಸನ್ ಹೇಳ್ದ. ಈ ಕಡಿಮೆಯಾಗಿರುವಂತಹ ಈ ಕಲ್ಲಿನ ಭಾರ, ಈ ನೀರು ಎಷ್ಟು ಮೇಲೆ ಏರ್ತದೆ, ಮೊದಲಿಗಿರುವ ನೀರಿಗಿಂತ ಸ್ವಲ್ಪ ಮೇಲೆ ಏರಿರ್ತದಲ್ಲ, ಆ ಮೇಲೆ ಏರಿದ ನೀರಿನ ತೂಕ ಮತ್ತು ಈ ಕಡಿಮೆಯಾದ ಕಲ್ಲಿನ ತೂಕ ಎರಡೂ ಏನಿರ್ತವೆ, ಸಮಾನ ಇರ್ತವೆ. ಇದು ಆರ್ಕಿಮಿಡಿಸನ್ ತತ್ವ. ಅಥವಾ ಇಲ್ಲಿ ನಾವು ನೀರನ್ನು ಹೊರಗೆ ಚೆಲ್ಲದೇವಂದ್ರೆ, ಈ ನೀರು ಹೊರಗೆ ಚೆಲ್ಲಿದ ನೀರನ್ನು ಏನೋ ಒಂದು ಗಾಜಿನಲ್ಲಿ ಹಿಡಿದಂದ್ರೆ ಇದರ ನಾವು ಘನ ಪರಿಮಾಣ ತೆಗೆದಿಂದ ಹೊರ ಚೆಲ್ಲಿದ ದ್ರಾಯುವಿನ ತೂಕದಷ್ಟು, ಇದರ ಈ ನೀರು ಚೆಲ್ಲಿದ ತೂಕದಷ್ಟು ಈ ಕಡಿಮೆಯಾದ ಕಲ್ಲಿನ ತೂಕ ಇರ್ತದೆ. ಇದು ಆರ್ಕಿಮಿಡಿಸನ್ ತತ್ವ. ಈ ತತ್ವದ ಉಪಯೋಗಗಳು ಯಾವುವು? ಈ ತತ್ವದ ಸಹಾಯದಿಂದ ಜಲಾಂತರ್ಗಾಮಿ ಹಡಗುಗಳ ರಚನೆಯಲ್ಲಿ ಇದರ ಉಪಯೋಗವಾಗುವುದು. ಜಲಾಂತರ್ಗಾಮಿ ಹಡಗುಗಳಂದರೆ ಸಮುದ್ರದ ಒಳಗಡೆ ಹೋಗುವಂಥ ಹಡಗುಗಳು. ಆ ಹಡಗುಗಳ ರಚನೆ ಮಾಡುವ ವೇಳೆಯಲ್ಲಿ ಆರ್ಕಿಮಿಡಿಸನ್ ತತ್ವದ ಉಪಯೋಗ ಮಾಡಿಕೊಂಡು ಹಡಗದ ರಚನೆಯನ್ನು ಮಾಡುತ್ತಾರೆ. ಇನ್ನು ದುಗ್ಧ ಮಾಪಕ ಅಂದರೆ ಹಾಲಿನಲ್ಲಿ ಎಷ್ಟು ಫ್ಯಾಟ್ ಇದೆ, ಅಂದರೆ ಸ್ನಿಗ್ಧವಿದೆ ಅನ್ನೋದನ್ನು ನೋಡುವ ಸಲುವಾಗಿ ಒಂದು ನಳಿಕೆ ಇರ್ತದೆ. ಆ ನಳಿಕೆಗೆ ದುಗ್ಧ ಮಾಪಕ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಲ್ಯಾಕ್ಟೋಮೀಟರ್ ಅಂತ ಕರೀತಾರೆ. ಅದನ್ನು ನೋಡುವ ಸಲುವಾಗಿ ಉಪಯೋಗಿಸ್ತಾರಲ್ಲ, ಆ ಲ್ಯಾಕ್ಟೋಮೀಟರು ಸಹಿತ ಆರ್ಕಿಮಿಡಿಸನ್ ತತ್ವದ ಮೇಲೆ ಅವಲಂಬಿಸಿದೆ. ಅದು ಅಲ್ಲದೆ ಆರ್ದ್ರತಾ ಮಾಪಕ, ನೀರಿನ ಅಂಶ ಎಷ್ಟದ, ಆರ್ದ್ರತೆ, ಹವೆಯಲ್ಲಿ ಆರ್ದ್ರತೆ ಇರ್ಬೋದು, ಇತರ ವಸ್ತುವಿನಲ್ಲಿ ಆರ್ದ್ರತೆ ಇರ್ಬೋದು, ಅದು ಎಷ್ಟಿದೆ ಅನ್ನುವುದನ್ನು ನೋಡುವ ಸಲುವಾಗಿಯೂ ಸಹಿತ ಆರ್ಕಿಮಿಡಿಸನ್ ತತ್ವದ ಉಪಯೋಗ ಆಗುತ್ತದೆ. ಅವನ ತತ್ವದ ಮೇಲೆ ಅವಲಂಬಿಸಿದೆ. ಇನ್ನು ಪದಾರ್ಥದ ದಾರ್ಢ್ಯ ಮತ್ತು ಸಾಪೇಕ್ಷ ದಾರ್ಢ್ಯ. ಮೊದಲು ದಾರ್ಢ್ಯ ಅಂದ್ರೆ ಏನು? ದಾರ್ಢ್ಯ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಅಪಾನ್ ಘನ ಪರಿಮಾಣ. ಒಂದು ವಸ್ತುವನ್ನು ತೆಗೆದುಕೊಂಡು ಆ ವಸ್ತುವಿನ ದ್ರವ್ಯರಾಶಿ ತೆಗೆದು, ದ್ರವ್ಯರಾಶಿ ಅಂದರೆ ತೂಕ, ಭಾರ,
ಆ ವಸ್ತುವಿನ ಘನ ಪರಿಮಾಣವನ್ನು ಭಾಗಿಸಿದಾಗ ಏನು ಉತ್ತರ ಬರುತ್ತದಲ್ಲ ಆ ಉತ್ತರವೇ ಏನಪ್ಪ ಅಂದರೆ ಅದರ ದಾರ್ಢ್ಯ. SI ಪದ್ಧತಿಯಲ್ಲಿ ದಾರ್ಢ್ಯದ ಮೂಲಮಾನ ಕಿಲೋಗ್ರಾಮ್ ಪರ್ ಮೀಟರ್ ಘನ ಇದೆ. ಕಿಲೋಗ್ರಾಮ್ ಪರ್ ಮೀಟರ್ ಘನ ಇದು SI ಪದ್ಧತಿಯಲ್ಲಿ ದಾರ್ಢ್ಯದ ಮೂಲಮಾನ ಅಂದರೆ ಅಳೆಯುವುದು. ಇನ್ನು ಸಾಪೇಕ್ಷ ದಾರ್ಢ್ಯ, ಯಾವುದೇ ಪದಾರ್ಥದ ದಾರ್ಢ್ಯವನ್ನು ನಾವು ನೀರಿನ ದಾರ್ಢ್ಯದೊಂದಿಗೆ ಹೋಲಿಸಿದೆವಂದ್ರೆ ಅದಕ್ಕೆ ಸಾಪೇಕ್ಷ ದಾರ್ಢ್ಯ ಅಂತ ಕರೀತಾರೆ. ಪದಾರ್ಥದ ದಾರ್ಢ್ಯ ಅಪಾನ್ ನೀರಿನ ದಾರ್ಢ್ಯ, ಇದು ಸಾಪೇಕ್ಷ ದಾರ್ಢ್ಯದ ಸೂತ್ರ. ಈ ಸಾಪೇಕ್ಷ ದಾರ್ಢ್ಯಕ್ಕೆ ವಿಶಿಷ್ಟ ಗುರುತ್ವ ಎಂದು ಸಹಿತ ಕರೆಯುತ್ತಾರೆ. ಸಾಪೇಕ್ಷ ದಾರ್ಢ್ಯಕ್ಕೆ ಇನ್ನೊಂದು ವಿಶಿಷ್ಟ ಗುರುತ್ವ ಅಂತೂ ಸಹಿತ ಕರೆಯುವರು. ಇಷ್ಟಾದ ನಂತರ ಇನ್ನು ಬಿಡಿಸಿದ ಉದಾಹರಣೆಗಳಿವೆ. ಬಿಡಿಸಿದ ಉದಾಹರಣೆಗಳು, ಅದರಲ್ಲೇ ಮೊದಲನೇದ್ದು, ಫಲಕದ ಮೇಲಿಟ್ಟ ತಿಂಡಿಯ ಡಬ್ಬಿಯ ತಳದ ಕ್ಷೇತ್ರಫಲವು 0.25 ಮೀಟರ್ ಸ್ಕ್ವೇರ್ ಇದ್ದು, ಪುಸ್ತಕದಲ್ಲಿ ಪೇಜ್ ನಂಬರ್ 21 ಮೇಲೆ ಈ ಉದಾಹರಣೆಗಳಿವೆ. ಫಲಕದ ಮೇಲಿಟ್ಟ ತಿಂಡಿಯ ಡಬ್ಬಿಯ ತಳದ ಕ್ಷೇತ್ರಫಲವು 0.25 ಮೀಟರ್ ಸ್ಕ್ವೇರ್ ಇದ್ದು ಅದರ ತೂಕ 50 ನ್ಯೂಟನ್ ಇದೆ. ಹಾಗಾದರೆ ಆ ಡಬ್ಬಿಯು ಫಲಕದ ಮೇಲೆ ಪ್ರಯುಕ್ತ ಮಾಡಿದ ಒತ್ತಡವನ್ನು ತೆಗೆಯಿರಿ. ಮೊದಲು ಡಬ್ಬಿಯ ತಳದ ಕ್ಷೇತ್ರಫಲ ಕೊಟ್ಟಾನ. ಆ ಡಬ್ಬಿಯ ತಳದ ಕ್ಷೇತ್ರಫಲವನ್ನು ಬರೆದುಕೊಳ್ಳುವುದು. ಡಬ್ಬಿಯ ತಳದ ಕ್ಷೇತ್ರಫಲ ಎಷ್ಟಪ್ಪ ಅಂದ್ರೆ 0.25 ಮೀಟರ್ ಸ್ಕ್ವೇರ್. ಕ್ಷೇತ್ರಫಲ ಈಸ್ ಈಕ್ವಲ್ ಟು 0.25 ಮೀಟರ್ ಸ್ಕ್ವೇರ್. ಅದರ ತೂಕ 50 ನ್ಯೂಟನ್ ಇದೆ. ತೂಕ ಎಷ್ಟಿದೆಯಪ್ಪ ಅಂದರೆ 50 ನ್ಯೂಟನ್. ತೂಕ ಎಷ್ಟು? 50 ನ್ಯೂಟನ್. ತೂಕಕ್ಕನೇ ನಾವು ಇನ್ನೊಂದು ಏನಂತ ಕರಿತೇವಪ್ಪ ಅಂದ್ರೆ, ಆ ತೂಕ ಯಾವುದರ ಮೇಲೆ ಅವಲಂಬಿಸಿದೆ ಅಂದ್ರೆ ನ್ಯೂಟನ್. ತೂಕ ಎಷ್ಟಪ್ಪ ಅಂದ್ರೆ 50 ನ್ಯೂಟನ್. ನ್ಯೂಟನ್ ಬತ್ತಂದ್ರೆ ಪ್ರೇರಣೆಯ ಮೂಲಮಾನ ನ್ಯೂಟನ್. ಅಂದರೆ ಪ್ರೇರಣೆ ಮೇಲೆ ತೂಕ ಅವಲಂಬಿಸಿರೋದ್ರಿಂದ ಇದು ಪ್ರೇರಣೆ ಮತ್ತು ತೂಕ ಎರಡೂ ಏನಿರ್ತವೆ? ಸಮಾನ ಇರ್ತವೆ, 50 ನ್ಯೂಟನ್. ಹಾಗಾದರೆ ಆ ಡಬ್ಬಿಯು ಫಲಕದ ಮೇಲೆ ಪ್ರಯುಕ್ತ ಮಾಡಿದ ಒತ್ತಡ ಕಂಡುಹಿಡಿಯೋಣ. ಅಂದರೆ ಒತ್ತಡ ಈಸ್ ಈಕ್ವಲ್ ಟು ಎಷ್ಟು? ಈ ರೀತಿಯಾಗಿ ಮೊದಲು ಏನೇನು ಕೊಟ್ಟಿರ್ತಾನೆ ಆ ಕೊಟ್ಟ ಸಂಗತಿಗಳನ್ನು ಬರೆದುಕೊಳ್ಳುವುದು. ಈಗ ನಾವು ಒತ್ತಡದ ಸೂತ್ರ ಉಪಯೋಗಿಸೋದು. ಒತ್ತಡ ಈಸ್ ಈಕ್ವಲ್ ಟು ಪ್ರೇರಣೆ ಅಪಾನ್ ಕ್ಷೇತ್ರಫಲ. ಪ್ರೇರಣೆ ಅಪಾನ್ ಕ್ಷೇತ್ರಫಲ ಈಸ್ ಈಕ್ವಲ್ ಟು ಪ್ರೇರಣೆ ಅಂದ್ರೆ ಏನಪ್ಪ ಅಂದ್ರೆ ತೂಕ 50. ತೂಕ 50 ಅಂದರೆ ಪ್ರೇರಣೆ ಅಂದರೆ ಎತ್ತಿ ಹಿಡಿದು ಭಾರವನ್ನು ಎತ್ತಿ ಹಿಡಿದು ಯಾವುದಕ್ಕೆ ಅವಲಂಬಿಸಿರ್ತದೆ ಅದ್ರ ಮೇಲೆ ಎಷ್ಟು ಪ್ರೇರಣೆ ಬಿದ್ದಿರ್ತದೆ ಅದ್ರ ಮೇಲೆ ತೂಕ ಅವಲಂಬಿಸಿದ್ರಿಂದ ಪ್ರೇರಣೆ ತೂಕವನ್ನು ನ್ಯೂಟನ್ನದಲ್ಲಿ ಹೇಳಲಾಗಿದೆ. ಕ್ಷೇತ್ರಫಲ 0.25 ಮೀಟರ್ ಸ್ಕ್ವೇರ್. 0.25 ಹೌದು, ಇದು ನ್ಯೂಟನ್ ಅದ, ಇದು ಮೀಟರ್ ಸ್ಕ್ವೇರ್. ಇದು ಭಾಗಾಕಾರವನ್ನು ಮಾಡುವುದು. ಈಗ 50.25 ಇದೆ. 0.25 ಅಂದರೆ ಪಾಯಿಂಟವನ್ನು ತೆಗೆಯಲಾರದೆ ನಮಗೆ ಭಾಗಾಕಾರವನ್ನು ಮಾಡಲು ಬರುವುದಿಲ್ಲ. 1 ಪಾಯಿಂಟ್ ಸೇರಿಸುವುದಾದರೆ 10ರಿಂದ ಗುಣಾಕಾರ ಮಾಡುವುದು. 2 ಪಾಯಿಂಟ್ ಸೇರಿಸುವುದಾದರೆ 100ರಿಂದ ಗುಣಾಕಾರ ಮಾಡುವುದು. ಈ 0.25ಕ್ಕೆ 100ರಿಂದ ಗುಣಾಕಾರ ಮಾಡಿದರೆ ಕೇವಲ 25 ಆಗುವುದು. ಛೇದಕ್ಕೆ 100ರಿಂದ ಗುಣಾಕಾರ ಮಾಡಿದಾಗ ಅಂಶಕ್ಕೂ 100ರಿಂದ ಗುಣಾಕಾರ ಮಾಡಬೇಕಾಗ್ತದೆ. 50 ಗುಂಡ್ಲೆ 100 ಅಂದಕ್ರೆ ಮತ್ತೆ 2 ಶೂನ್ಯ ಬರ್ತವೆ, 5000 ಆಯಿತು. ಇದರ ಮೇಲಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆ, 100ರಿಂದ 10ರಲ್ಲಿ ಗುಣಾಕಾರ ಮಾಡಿದ್ರೆ 2.5 ಆಗ್ತದೆ, 1 ಪಾಯಿಂಟ್ ಇಲ್ಲಿ ಬರ್ತದೆ. 100ರಲ್ಲಿ ಗುಣಾಕಾರ ಮಾಡಿದ್ರೆ ಪಾಯಿಂಟ್ ಇಲ್ಲಿ ಬರ್ತದೆ, 25.0 ಆಗ್ತದೆ ಅಂದರೆ 25. ಇದು 50 ಗುಂಡ್ಲೆ 100 ಅಂದರೆ 5000. 25 ಒಂದಲೇ 25, 25 ಎರಡಲೇ 50 ಅಂದರೆ ಈಸ್ ಈಕ್ವಲ್ ಟು 200. 200 ಇಲ್ಲಿ ನ್ಯೂಟನ್ ಅದ, ಇಲ್ಲಿ ಏನದ ಮೀಟರ್ ಸ್ಕ್ವೇರ್ ಇದೆ. 200 ನ್ಯೂಟನ್ ಮೀಟರ್ ಸ್ಕ್ವೇರ್. ಇದು ಏನಪ್ಪ ಅಂದ್ರೆ ಒತ್ತಡವನ್ನು ತೆಗೆಯುವುದು. ಇದು ಆದ ನಂತರ ಎರಡನೇ ಪ್ರಶ್ನೆ. ಒಂದು ಪಕ್ಷ ನೀರಿನ ದಾರ್ಢ್ಯ 10ರ ಘನ ಕಿಲೋಗ್ರಾಮ್ ಪರ್ ಮೀಟರ್ ಘನ ಮತ್ತು ಕಬ್ಬಿಣದ ದಾರ್ಢ್ಯ 7.85 × 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಘನ ಇದ್ದರೆ
ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ ತೆಗೆಯಿರಿ ಅಂತದು. ಮೊದಲು ಕೊಟ್ಟ ಸಂಗತಿನ ಬರ್ಕೊಳ್ಳೋದು. ನೀರಿನ ದಾರ್ಢ್ಯ ಕೊಟ್ಟಾನ 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಘನ. ಕಬ್ಬಿಣದ ದಾರ್ಢ್ಯ ಕೊಟ್ಟಾನ, ಅದು ಬರ್ಕೊಳ್ಳೋದು. ಕಬ್ಬಿಣದ ದಾರ್ಢ್ಯ ಅದು ಎಷ್ಟು ಕೊಡೋಣ? 7.85 ಗುಂಡ್ಲೆ 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಘನ. ಕಬ್ಬಿಣದ ದಾರ್ಢ್ಯ. ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ ಕಂಡುಹಿಡಿಯಿರಿ. ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ ಎಷ್ಟು? ಸಾಪೇಕ್ಷ ದಾರ್ಢ್ಯ ಎಷ್ಟು? ಯಾವುದರ ಜೋಡಿ ಹೋಲಿಕೆ ಮಾಡ್ಯಾನ? ನೀರಿನ ಜೊತೆ. ನೀರಿನ ದಾರ್ಢ್ಯ ಇಷ್ಟ ಅದ, ಕಬ್ಬಿಣದ ದಾರ್ಢ್ಯ ಇಷ್ಟ ಅದ, ಹಾಗಾಗಿ ಕಬ್ಬಿಣ ಸಾಪೇಕ್ಷ ದಾರ್ಢ್ಯ ಕಂಡುಹಿಡಿ ಅಂದಾಕ್ರಿ. ಸಾಪೇಕ್ಷ ದಾರ್ಢ್ಯ ಯಾವುದೇ ವಸ್ತುವಿನ ಸಾಪೇಕ್ಷ ದಾರ್ಢ್ಯವನ್ನು ನೀರಿನ ದಾರ್ಢ್ಯದೊಂದಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಆದ್ದರಿಂದ ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ ಏನಪ್ಪ ಅಂದ್ರೆ ಸೂತ್ರ ಕಬ್ಬಿಣದ ದಾರ್ಢ್ಯ ಅಪಾನ್ ನೀರಿನ ದಾರ್ಢ್ಯ. ಕಬ್ಬಿಣದ ದಾರ್ಢ್ಯ ಅಪಾನ್ ನೀರಿನ ದಾರ್ಢ್ಯ. ಇದರ ಮೇಲಿಂದ ನಾವು ಸಾಪೇಕ್ಷ ದಾರ್ಢ್ಯವನ್ನು ತೆಗಿತೀವಿ. ಒಟ್ಟಿನಲ್ಲಿ ಕಬ್ಬಿಣದ ದಾರ್ಢ್ಯ 7.85 ಗುಂಡ್ಲೆ 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಘನ ಅಪಾನ್ ನೀರಿನ ದಾರ್ಢ್ಯ 10⁻³ ಕಿಲೋಗ್ರಾಮ್ ಪರ್ ಮೀಟರ್ ಘನ. ಹೌದು. ಈಗ ಇಲ್ಲಿ ಗುಂಡ್ಲೆ ಇದ್ದಕ್ಕೆ ಛೇದೊಳ್ಳೆ ಬರ್ತದೆ. 10⁻³ ಕಿಲೋಗ್ರಾಮ್ ಮೀಟರ್ ಘನ, 10⁻³ ಕಿಲೋಗ್ರಾಮ್ ಮೀಟರ್ ಘನ. ಉಳಿತೇನೋ 7.85. 7.85ನೇ ಏನಪ್ಪ ಅಂದ್ರೆ ಕಬ್ಬಿಣದ ಸಾಪೇಕ್ಷ ದಾರ್ಢ್ಯ. ಈ ರೀತಿಯಾಗಿ ಸಾಪೇಕ್ಷ ದಾರ್ಢ್ಯವನ್ನು ತೆಗೆಯುವುದು. ಇದಾದ ನಂತರ ಮೂರನೇ ಉದಾಹರಣೆ. ಸ್ಕ್ರೂದ ಅಗ್ರದ ಕ್ಷೇತ್ರಫಲ, ಅಗ್ರ ಅಂದರೆ ತುದಿ, ಕಬ್ಬಿಣದ ಸ್ಕ್ರೂ ಮೊಳೆ, ಕ್ಷೇತ್ರಫಲ 0.5 mm² ಇದ್ದು ಅದರ ತೂಕ 0.5 N ಇದೆ. ಹಾಗಾದರೆ ಸ್ಕ್ರೂ ಕಟ್ಟಿಗೆಯ ಫಲಕದ ಮೇಲೆ ಪ್ರಯುಕ್ತಗೊಳಿಸಿದ ಒತ್ತಡ ಕಂಡುಹಿಡಿಯಿರಿ ಎಂದು. ಒತ್ತಡವನ್ನು ಎದರಲ್ಲಿ ಕಂಡುಹಿಡಿಯೋದಪ್ಪ ಅಂದರೆ ಪಾಸ್ಕಲ್ದಲ್ಲಿ ಒತ್ತಡವನ್ನು ಕಂಡುಹಿಡಿಯುವುದು. ಕೊಟ್ಟ ಸಂಗತಿಯನ್ನು ಬರ್ಕೊಳ್ಳೋದು. ಕ್ಷೇತ್ರಫಲ, ಸ್ಕ್ರೂದ ಅಗ್ರದ ಕ್ಷೇತ್ರಫಲ = 0.5 mm². ಇಲ್ಲಿ ಪ್ರೇರಣೆ ಅಥವಾ ತೂಕ 0.5 ನ್ಯೂಟನ್ ಇದೆ. ನ್ಯೂಟನ್ ಇದು. SI ಪದ್ಧತಿಯಲ್ಲಿ ಪ್ರೇರಣೆಯ ಮೂಲಮಾನವಿದೆ. ಆದರೆ ಕ್ಷೇತ್ರಫಲ 0.5 mm² ಇದೆ. ಮಿಲಿಮೀಟರ್ ಇದು SI ಪದ್ಧತಿಯಲ್ಲ. ಇದು ಏನಪ್ಪ ಅಂದರೆ CGS ಪದ್ಧತಿ ಒಳಗೆ. C ಅಂದರೆ ಸೆಂಟಿಮೀಟರ್, G ಅಂದರೆ ಗ್ರಾಮ್, S ಅಂದರೆ ಸೆಕೆಂಡ್. ಈ ರೀತಿಯಾಗಿ ಇಲ್ಲಿ ಮಿಲಿಮೀಟರ್ ಚಿಕ್ಕದು, ಮೀಟರ್ ದೊಡ್ಡದು, MKS ಅಂದರೆ ಮೀಟರ್, ಕಿಲೋ ಮತ್ತು ಅಲ್ಲಿನೂ ಸಹಿತ ಲಾಸ್ಟಿಗೆ ಸೆಕೆಂಡ್. ಈ ರೀತಿಯಾಗಿ ಬರ್ತದೆ. ಇಲ್ಲಿ ಮಿಲಿಮೀಟರ್ ಚಿಕ್ಕದು ಅಂದಕ್ಕೆ CGS ಪದ್ಧತಿ ಒಳಗೆ ಬಂತು. ಇದನ್ನು ಏನು ಮಾಡೋದಪ್ಪ ಅಂದ್ರೆ ನಾವು SI ಪದ್ಧತಿ ಅಥವಾ MKS ಪದ್ಧತಿಯಲ್ಲಿ ರೂಪಾಂತರ ಮಾಡುವುದು. ಇಲ್ಲಿ ನ್ಯೂಟನ್ ಆಲ್ರೆಡಿ MKS ಪದ್ಧತಿಯಲ್ಲೇ ಇದೆ. ಇದು ನ್ಯೂಟನ್ ಏನಿದು MKS ಪದ್ಧತಿಯಲ್ಲಿ ಇದೆ. ಇದನ್ನು ನಾವು ಮೀಟರ್ದಲ್ಲಿ ಮಾಡೋದು. 0.5 ಗುಣಿಲೆ mm² ಅದ. 1 ಮಿಲಿಮೀಟರ್. 1 ಮೀಟರ್ದಲ್ಲಿ ಎಷ್ಟು ಮಿಲಿಮೀಟರ್ಗಳು? 1 ಮಿಲಿಮೀಟರ್ದಲ್ಲಿ 1000 ಮಿಲಿಮೀಟರ್ಗಳು. 1000 ಮಿಲಿಮೀಟರ್. ದೊಡ್ಡದು ಮಾಡೋಕ್ರೆ ಭಾಗಾಕಾರ ಮಾಡೋದಿರ್ತದೆ. 1000 ಮಿಲಿಮೀಟರ್. 1000 ಮಿಲಿಮೀಟರ್ ಗುಂಡ್ಲೆ mm² ಅದ ಅಂದರೆ 2 ಮಿಲಿಮೀಟರ್ಗಳು. ಮತ್ತೊಮ್ಮೆ 1000. 1 ಮಿಲಿಮೀಟರ್ದು 1000
ಮಿಲಿಮೀಟರ್ ಇರ್ತಾವೆ 1 ಮೀಟರ್ದಾಗ, ಅದಕ್ಕೆ ಭಾಗಾಕಾರ ಮಾಡಿದ್ವಿ. ಮತ್ತೊಂದು ಮಿಲಿಮೀಟರ್ ಸಲುವಾಗಿ ಮತ್ತು 1000ರಲ್ಲಿ ನಾವೇನು ಮಾಡಿದ್ವಿ, ಭಾಗಾಕಾರವನ್ನು ಮಾಡಿದ್ವಿ. ಈಸ್ ಈಕ್ವಲ್ ಟು 0.5 ಅಪಾನ್ 1000 ಗುಂಡ್ಲೆ 1000 ಅಂದರೆ ಇಲ್ಲಿ 3 ಶೂನ್ಯ, ಇಲ್ಲಿ 3 ಶೂನ್ಯ ಅಂದರೆ 10⁻6 ಟೋಟಲ್ ಆರ್. ಇದು ಗುಣಾಕಾರ ಮಾಡಿ ಎಷ್ಟು ಬರ್ತದೆ ಇಡುವುದಿಲ್ಲ, ಡೈರೆಕ್ಟ್ ಇಷ್ಟು 10⁻6 ಇಟ್ಟರೂ ಸಹಿತ ನಡೆಯುತ್ತದೆ. ಅದು ಆದ ನಂತರ ಈ 10⁻6ವನ್ನು ಮೇಲೆ ಹೋಗ್ತೀನಿ, 0.5 ಗುಂಡ್ಲೆ 10⁻6 ಆಗ್ತದೆ. 10⁻6 ಈಗ ಏನು ಬಂತು, 10⁻6 ಇದು ಮಿಲಿಮೀಟರ್ ಸ್ಕ್ವೇರ್ ಇದ್ದು ಮೀಟರ್ ಸ್ಕ್ವೇರ್ ಆಯಿತು. ಮೀಟರ್ದಲ್ಲಿ ಮಾಡಿದ್ದೀವಿ. 0.5 ಇಂಟು 10⁻6 ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ 0.5 ಭಾಗಿಲೆ 1000 ಗುಂಡ್ಲೆ 1000 ಯಾಕೆ ಮಾಡಿದ್ವಿ, 1 ಮಿಲಿಮೀಟರ್ ಅಂದರೆ 1 ಮೀಟರ್ದಲ್ಲಿ 1000 ಮಿಲಿಮೀಟರ್ ಇರ್ತದೆ, 1000ರಲ್ಲಿ ಭಾಗಾಕಾರ ಮಾಡಿದ್ವಿ. ಮತ್ತೊಂದು ಮಿಲಿಮೀಟರ್ ವರ್ಗ ಅದು 2 ಅದ, ಅದರ ಸಲುವಾಗಿ ಮತ್ತೊಂದು ಏನು ಮಾಡಿದೆವಪ್ಪ ಅಂದ್ರೆ ಮಿಲಿಮೀಟರ್ಗೆ 1000 ಭಾಗ ಇರ್ತವೆ, 1 ಮೀಟರಲ್ಲಿ 1000 ಭಾಗ ಇರೋದು ಮತ್ತು 1000 ಇಲ್ಲಿ ಬರ್ದೇವಿ. ಅಂದರೆ ಇದು ಮಿಲಿಮೀಟರ್ ಚಿಕ್ಕದಾದ, ಇದು ಮೀಟರ್ದಾಗ ಮಾಡ್ಕೊಳ್ಳೋದಿತ್ತಂದ್ರೆ ಅದನ್ನು ನಾವು ಕೊಟ್ಟ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು. ಭಾಗಾಕಾರ ಮಾಡೋಕೆ ಮೀಟರ್ದಾಗ ಬರ್ತದೆ. ಗುಣಾಕಾರ ಮಾಡಿದೆವು ಅಂದರೆ CGS ಪದ್ಧತಿ ಆಗ್ತದೆ. ಭಾಗಾಕಾರ ಮಾಡಿದೆವು ಅಂದರೆ SI ಅಥವಾ MKS ಪದ್ಧತಿ ಬರ್ತದೆ. ಅದಕ್ಕೆ ಭಾಗಾಕಾರ ಮಾಡಿದೆವು, ಇದು MKS ಪದ್ಧತಿ ಒಳಗೆ ಆಯಿತು. ಇಲ್ಲಿ 3 ಇಲ್ಲಿ 3 ಅಂದರೆ 6 ಅಂದರೆ 1000 ಗುಂಡ್ಲೆ 1000 ಅಂದರೆ 10⁻6 ಆಗ್ತದೆ. 0.5 ಅಪಾನ್ 10⁻6 ಈಸ್ ಈಕ್ವಲ್ ಟು 0.5 ಇಂಟು 10⁻6 ಮೀಟರ್ ಸ್ಕ್ವೇರ್. ಇದು 10 6 ಇದ್ದದ್ದು ಇಲ್ಲಿ ಭಾಗಾಕಾರ ಇದ್ದದ್ದು ಗುಣಾಕಾರ ಮಾಡೋಣ, ಛೇದ ಏನಾಗ್ತದೆ ಇಲ್ಲಿ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ, 10⁻6 ಮೀಟರ್ ಸ್ಕ್ವೇರ್ ಆಯಿತು. ಈ ರೀತಿಯಾಗಿ ಇದನ್ನು ನಾವು SI ಪದ್ಧತಿಯಲ್ಲಿ ಮಾಡಿದ್ದೇವೆ. ಆಮೇಲೆ ಕೊಟ್ಟಣ ತೂಕ ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಪ್ರೇರಣೆ ಈಸ್ ಈಕ್ವಲ್ ಟು 0.5 ನ್ಯೂಟನ್. ಇದು ಸಹಿತ ಕೊಟ್ಟಾನ. ಒತ್ತಡ ಕಂಡು ಹಿಡಿಯೋದು, ದೇರ್ಫೋರ್ ಒತ್ತಡ ಈಸ್ ಈಕ್ವಲ್ ಟು ಏನದ ಸೂತ್ರ, ಪ್ರೇರಣೆ ಅಪಾನ್ ಕ್ಷೇತ್ರಫಲ. ಪ್ರೇರಣೆ ಅಪಾನ್ ಕ್ಷೇತ್ರಫಲ ಈಸ್ ಈಕ್ವಲ್ ಟು ಪ್ರೇರಣೆ 0.5 ನ್ಯೂಟನ್ ಅಪಾನ್ ಕ್ಷೇತ್ರಫಲ ಎಷ್ಟದ, ಕ್ಷೇತ್ರಫಲ ಸಹಿತ 0.5 ಇಂಟು 10⁻6 ಮೀಟರ್ ಸ್ಕ್ವೇರ್ ಇದೆ. ಈಗ ನಾವೇನು ಮಾಡೋದು, 0.5ಕ್ಕೆ 0.5 ಹೋಯಿತು ಅಂದರೆ 10⁻6 ಮೀಟರ್ ಸ್ಕ್ವೇರ್ ಉಳಿಯುತ್ತದೆ. 10⁻6 ಅಂದರೆ ಈಸ್ ಈಕ್ವಲ್ ಟು 1 ನ್ಯೂಟನ್, ಏನೂ ಇಲ್ಲ ಅಂದರೆ 1 ಇರ್ತದೆ. 1 ನ್ಯೂಟನ್ ಅಪಾನ್ 10⁻6 ಮೀಟರ್ ಸ್ಕ್ವೇರ್ ಆಯಿತು, ಈಸ್ ಈಕ್ವಲ್ ಟು 10⁻6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು ಮೈನಸ್ ಇದು ಮ್ಯಾಗ ಪ್ಲಸ್ ಆಗ್ತದೆ, 10⁻6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರ್ತದೆ. ಇದನ್ನು ಈಸ್ ಈಕ್ವಲ್ ಟು 10⁸ PA ಪಾಸ್ಕಲ್ ಈಸ್ ಈಕ್ವಲ್ ಟು 10⁸ PA ಅಂದರೆ ಪಾಸ್ಕಲ್. ಇದು ಆದ ನಂತರ ಮೂರನೇದು, ಒಂದು ಸಂಗಮೋರಿ ಪರಿಸಿಕಲ್ಲಿನ ತುಂಡಿನ ತೂಕ ಹವೆಯಲ್ಲೇ 100 ಗ್ರಾಮ್ ಇದೆ, ಅದರ ದಾಢ್ಯ 2.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ದಷ್ಟು ಇದ್ದರೆ ಅದರ ನೀರಿನಲ್ಲಿ ತೂಕ ಎಷ್ಟು ಆಗಬಲ್ಲದು. ಇಲ್ಲಿನೂ ಸಹಿತ ನಾವು ನೀರಿನಲ್ಲಿ ತೂಕವನ್ನು ತೆಗೆಯುವುದಾದ ಕೊಟ್ಟ ಸಂಗತಿಗಳನ್ನು ಬರೆದುಕೊಳ್ಳಬಹುದು. ಕೊಟ್ಟ ಸಂಗತಿ ಒಳಗೆ ಹವೆಯಲ್ಲಿಯ ತೂಕ, ತುಂಡಿನ ಹವೆಯಲ್ಲಿಯ ತೂಕ ಎಷ್ಟಿದೆ, 100 ಗ್ರಾಮ್. ಅದನ್ನು ಅದರ ದಾಢ್ಯ ಎಷ್ಟದ, ಈಸ್ ಈಕ್ವಲ್ ಟು 2.5 ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್. ದಾಢ್ಯ ಈಸ್ ಈಕ್ವಲ್ 2.5 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್. ಇದು ಆದ ನಂತರ
ನೀರಿನಲ್ಲಿ ಅದರ ತೂಕ ಎಷ್ಟು ಅಂತ ಕೇಳ್ಯಾನ. ನೀರಿನಲ್ಲಿ ತೂಕ ಎಷ್ಟು ಅಂದಾಕ್ರೆ ಮೊದಲೇ ನಾವು ಸಾಪೇಕ್ಷ ದಾಢ್ಯ ತೆಗಿಬೇಕಾಗ್ತದೆ. ಕಬ್ಬಿಣದ ದಾಢ್ಯ ಅಪಾನ್ ನೀರಿನ ದಾಢ್ಯ ಯಾವ ರೀತಿಯಾಗಿ ಮಾಡಿದೇವಲ್ಲ ಅದೇ ರೀತಿಯಾಗಿ ಪರಿಶೀಕಲಿ ತುಂಡಿನ ದಾಢ್ಯ ಅಪಾನ್ ನೀರಿನ ದಾಢ್ಯ ಪ್ರಕಾರ ನಾವು ಮಾಡೋದಿರ್ತದೆ. ಅದಕ್ಕಿಂತ ಮೊದಲು ನಾವು ಘನ ಪರಿಮಾಣವನ್ನು ತೆಗಿಬೇಕು. ಈಗ ದಾಢ್ಯ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಅಪಾನ್ ಘನ ಪರಿಮಾಣ. ದ್ರವ್ಯರಾಶಿ ಅಪಾನ್ ಘನ ಪರಿಮಾಣ ಈಸ್ ಈಕ್ವಲ್ ಟು ದಾಢ್ಯದ 2.5 ಗ್ರಾಮ್ ಪರ್ ಸಿ ಸಿ ಈಸ್ ಈಕ್ವಲ್ ಟು ದ್ರವ್ಯರಾಶಿ ಅಂದರೆ ತೂಕ 100 ಗ್ರಾಮ್ ಅಪಾನ್ ಘನ ಪರಿಮಾಣ. 100 ಗ್ರಾಮ್ ಅಪಾನ್ ಘನ ಪರಿಮಾಣ. ಇದು ಆದ ನಂತರ ದೇರ್ಫೋರ್ ಇದನ್ನು ಈ ಕಡೆ ತರ್ತೀನಿ, ಇದು ಭಾಗಿಲೇ ಅದ, ಈ ಕಡೆ ತರ ಅಂತ ಗುಂಡ್ಲೆ ಆಗ್ತದೆ. ದೇರ್ಫೋರ್ 2.5 ಇಂಟು ಘನ ಪರಿಮಾಣ ಈಸ್ ಈಕ್ವಲ್ ಟು 100 ಗ್ರಾಮ್. 100 ಗ್ರಾಮ್ ಹಾಗೆ ಇಡ್ತೀನಿ. ಇಲ್ಲಿ ಮೂಲಮಾನ ಇಡ್ಲಿಕ್ಕೆ ನಡೀತಿರ್ತದೆ. ಪಾಯಿಂಟು ಘನ ಪರಿಮಾಣ ಈಸ್ ಈಕ್ವಲ್ ಟು 100 ಗ್ರಾಮ. ಘನ ಪರಿಮಾಣಕ್ಕೆ ಇದು ಗುಂಡ್ಲೆ ಅದು ಈ ಕಡೆ ಬರೋಣ ಮತ್ತು ಭಾಗಿಲೆ ಆಗ್ತದೆ. ದೇರ್ಫೋರ್ ಘನ ಪರಿಮಾಣ ಈಸ್ ಈಕ್ವಲ್ ಟು ಘನ ಪರಿಮಾಣ ಈಸ್ ಈಕ್ವಲ್ ಟು 100 ಈ ಬದಿಗೆ ಅದು ಈಸ್ ಈಕ್ವಲ್ ಟು ಈ ಬದಿಗೆ ಹಾಗೆ ಇಡ್ತೀನಿ ಅಪಾನ್ 2.5. ಘನ ಪರಿಮಾಣ ಅಪಾನ್ 2.5 ಈಸ್ ಈಕ್ವಲ್ ಟು 100ಕ್ಕೆ 100 ಒಂದು ಪಾಯಿಂಟ್ ಸರಿ ಇತ್ತಂದ್ರೆ ನಾವು ಏನು ಮಾಡೋದು 10 ಗುಣಾಕಾರ ಮಾಡೋದು. ಅಂದರೆ 100 ಗುಂಡ್ಲೆ 10 ಅಪಾನ್ 2.5 ಗುಂಡ್ಲೆ 10 ಎರಡೂ ಮಾಡಿದೆವಂದ್ರೆ ಅಂಶಕ್ಕೆ ಯಾವ ಅಂಕಿಯಿಂದ ಗುಣಾಕಾರ ಮಾಡಿದ್ರೆ ಛೇದಕ್ಕೂ ಅದೇ ಅಂಕಿಯಿಂದ ಗುಣಾಕಾರವನ್ನು ಮಾಡೋದು. 100 ಅಪಾನ್ 2.5 ಅದ. 100 ಗುಂಡ್ಲೆ 10 ಯಾಕೆ 10 ಗುಣಾಕಾರ ಮಾಡಲಾಯಿತು? ಒಂದೇ ಪಾಯಿಂಟ್ ಸರಿಸೋದು. ಅದನ್ನು ಪಾಯಿಂಟ್ ಇದ್ದಕ್ಕೆ ಭಾಗಾಕಾರ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಪಾಯಿಂಟವನ್ನು ಸರಿಸೋದಿದೆ. 2.5 ಇಲ್ಲಿ ಸರಿಸೋಯ್ತು 2.5 ಗುಂಡ್ಲೆ 10 ಮಾಡಿದೆವು. ಕೆಳಗಡೆ 10 ಗುಣಾಕಾರ ಮಾಡಿದರೂ ಸಹಿತ ನಾವು ಅಂಶಕ್ಕೂ ಸಹಿತ 10 ಗುಣಾಕಾರವನ್ನು ಮಾಡಬೇಕು. 100 ಗುಂಡ್ಲೆ 10 ಅಂದರೆ ಎಷ್ಟು? 1000. ದೇರ್ಫೋರ್ ಘನ ಪರಿಮಾಣ ಈಸ್ ಈಕ್ವಲ್ ಟು ಘನ ಪರಿಮಾಣ ಈಸ್ ಈಕ್ವಲ್ ಟು 1000 ಅಪಾನ್ 2.5 ಗುಂಡ್ಲೆ 10 ಅಂದ್ರೆ ಎಷ್ಟಪ್ಪ ಅಂದ್ರೆ 25 ಈಸ್ ಈಕ್ವಲ್ ಟು 25 ಒಂದಲೇ 25 25 ನಾಲ್ಕಲೇ 100 ಅಂದರೆ 40 ಸಿ ಸಿ ಬರುತ್ತೆ. ಸಿ ಸಿ ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಘನ. ಯಾಕಂದರೆ ಇಲ್ಲಿ ಗ್ರಾಮ್ ಹೋಗಿರ್ತದೆ. 100 ಗ್ರಾಮ್ ಅದ, ಗ್ರಾಮಕ್ಕೆ ಗ್ರಾಮ್ ಹೋಗ್ತದೆ. 2.5 ಗ್ರಾಮ್ ಪರ್ ಸಿ ಸಿ ಅದ, ಅದು ಗ್ರಾಮಕ್ಕೆ ಗ್ರಾಮ್ ಹೋಗ್ತದೆ. ಇದು 1000 ಗ್ರಾಮ್ ಆಗಿರ್ತದೆ. ಗ್ರಾಮ್ ಪರ್ ಸಿ ಸಿ ಇದೆ. ಈ ಗ್ರಾಮಕ್ಕೆ ಗ್ರಾಮ್ ಹೋಗ್ತದೆ. ಕೇವಲ ಸಿ ಸಿ ಉಳಿತದ 40 ಸಿ ಸಿ ಆಯಿತು. ಸಿ ಸಿ ಅಂದರೆ ಘನ ಪರಿಮಾಣ, ಕ್ಯೂಬಿಕ್ ಘನ ಸೆಂಟಿಮೀಟರ್ ಅಂದಂಗೆ. ಆದ್ದರಿಂದ ಆರ್ಕಿಮಿಡಿಸನ್ ತತ್ವ ಏನದ? ನೀರಿನಲ್ಲಿ ಮುಳುಗಿಸಿದಾಗ ತುಂಡಿನ ಘನ ಪರಿಮಾಣದಷ್ಟು ನೀರು ಬದಿಗೆ ಹೊರಚೆಲ್ಲುವುದು. ಈ ಹೊರಚೆಲ್ಲಿದ ನೀರಿನ ತೂಕ ಅಂದ್ರೆ 40 ಸಿ ಸಿ ಘನ ಪರಿಮಾಣದಷ್ಟು ಇರ್ತದೆ. ಅಂದರೆ 40 ಗ್ರಾಮ್. ಅಂದರೆ 40 ಗ್ರಾಮ್ ಆದಷ್ಟು ಅದರಲ್ಲಿ ನೀರಿನ ತೂಕ ಕಡಿಮೆ ಆಗ್ತದೆ. ಆರ್ಕಿಮಿಡಿಸನ್ನ ತತ್ವದ ಅನುಸಾರವಾಗಿ ನೀರಿನಲ್ಲಿ ಮುಳುಗಿಸಿದಾಗ ತುಂಡಿನ ಘನ ಪರಿಮಾಣದಷ್ಟು
ತುಂಡಿನ ಘನ ಪರಿಮಾಣದಷ್ಟು 40 cc ಅಂದರೆ ತುಂಡಿನ ಘನ ಪರಿಮಾಣ ಎಷ್ಟದ 40 cc ದಷ್ಟು ನೀರು ಬದಿಗೆ ಹೊರಚೆಲ್ಲಲಾಗುವುದು. ನೀರು ಬದಿಗೆ ಹೊರಚೆಲ್ಲಲಾಗುವುದು. ಈ ನೀರಿನ ತೂಕದಷ್ಟು ಅಂದರೆ ಈ ನೀರಿನ ತೂಕದಷ್ಟು ಅಂದರೆ 40 ಗ್ರಾಮದಷ್ಟು. cc ಗ್ರಾಮ್ ಎರಡು ಸಮಾನ ಇರುತ್ತದೆ. ಇಳಿತ ತುಂಡಿನ ತೂಕದಲ್ಲಿ ಕಂಡುಬರುವುದು. ಈಗೇನದ, ಆದ್ದರಿಂದ ನೀರಿನಲ್ಲಿಯ ತೂಕ ಈಸ್ ಈಕ್ವಲ್ ಟು ಇಷ್ಟು ಕಡಿಮೆ ಆಗಿದೆ 40 ಗ್ರಾಮದಷ್ಟು. ಹವೆಯಲ್ಲಿಯ ತೂಕ ಎಷ್ಟದಪ್ಪ ಅಂದ್ರೆ 100 ಗ್ರಾಮ್ ಅದ. 100 ಗ್ರಾಮ್ ಮೈನಸ್ 40 ಗ್ರಾಮದಷ್ಟು ಕಡಿಮೆ ಆಯಿತು ಅಂದರೆ ಎಷ್ಟಾಯಿತು 60 ಗ್ರಾಮ್. ಕಡಿಮೆ ಆಯಿತು ಅಂದರೆ ಎಷ್ಟಾಯಿತು 60 ಗ್ರಾಮ್. ಈ ರೀತಿಯಾಗಿ ನಾವು ಇದನ್ನು ಬಿಡಿಸಬೇಕು. ಇದಾದ ನಂತರ ಮುಂದಿನ ಉದಾಹರಣೆ ನೋಡ್ರಿ. ಧಾತುವಿನ ಒಂದು ಆಯತಾಕೃತಿ ದ್ರವ್ಯರಾಶಿ 10 kg ಇದ್ದು ಅದರ ಉದ್ದ 50 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್ ಮತ್ತು ಅಗಲ 20 ಸೆಂಟಿಮೀಟರ್ ಇದೆ. ಟೇಬಲ್ನ ಮೇಲೆ ಧಾತುವಿನ ತುಂಡನ್ನು ಕೆಳಗಿನ ಪೃಷ್ಠಭಾಗಗಳ ಮೇಲೆ ಇಟ್ಟರೆ ಅದು ಪ್ರಯುಕ್ತ ಮಾಡಿದ ಒತ್ತಡ ಕಂಡುಹಿಡಿಯಿರಿ ಅಂದಾನೆ. ಈ ರೀತಿಯಾದಂಥ ಒಂದು ಆಯತಾಕೃತಿಯ ವಸ್ತು ಇದೆ. ಇಲ್ಲಿ ನಿಮಗೆ ಕಾಣಿಸ್ತದೆ. ಈ ರೀತಿಯಾದಂಥ ಒಂದು ಆಯತಾಕೃತಿಯ ವಸ್ತುವಿದೆ. ಇದು ಧಾತುವಿನಿಂದ ಮಾಡಲ್ಪಟ್ಟದ್ದು ಅಥವಾ ಕಬ್ಬಿನಿಂದ ಮಾಡಲ್ಪಟ್ಟ ತಿಳ್ಕೋರಿ. ಇದರ ದ್ರವ್ಯರಾಶಿ ಎಷ್ಟದ 10 kg ಅದ. ದ್ರವ್ಯರಾಶಿ ಎಷ್ಟದ 10 kg. ಆದ್ದರಿಂದ ಧಾತುವಿನ ದ್ರವ್ಯರಾಶಿ ಯಾವುದೇ ವಸ್ತುವಿನ ದ್ರವ್ಯರಾಶಿ ಆ ವಸ್ತುವಿನ ಮೇಲೆ ಎಷ್ಟು ಗುರುತ್ವಾಕರ್ಷಣೆ ಇರ್ತದೆ ಅದರ ಮೇಲೆ ಅವಲಂಬಿಸಿರ್ತದೆ. ಅದಕ್ಕೆ ದ್ರವ್ಯರಾಶಿ ಈಸ್ ಈಕ್ವಲ್ ಟು mg ಈಸ್ ಈಕ್ವಲ್ ಟು m ಅಂದರೆ ದ್ರವ್ಯರಾಶಿ ಅದು ಎಷ್ಟಂದ್ರೆ 10 ಗುಣಿಲೆ ಯಾವುದೇ ವಸ್ತು ಮೇಲೆ ಭೂಮಿಯ ಗುರುತ್ವಾಕರ್ಷಣೆ g ಅಂದರೆ ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆ ಎಷ್ಟು ಇರ್ತದಪ್ಪ ಅಂದ್ರೆ 9.8 ಇರ್ತದೆ. 9.8 ಅದಷ್ಟು ನ್ಯೂಟನ್ನದಷ್ಟು ಗುರುತ್ವಾಕರ್ಷಣೆ ಇರ್ತದೆ. ಈಸ್ ಈಕ್ವಲ್ ಟು 10 × 9.8 ಅಂದರೆ 98 ನ್ಯೂಟನ್. ಇದು ಏನು ದೊರೀತು? ದ್ರವ್ಯರಾಶಿ ದೊರೀತು. ದ್ರವ್ಯರಾಶಿ ಯಾವುದರ ಮೇಲೆ ಅವಲಂಬಿಸಿದೆ ಅಂದರೆ ದ್ರವ್ಯರಾಶಿ ಇದು ಆ ವಸ್ತುವಿನ ಗುರುತ್ವಾಕರ್ಷಣೆಯ ಮೇಲೆ ಅವಲಂಬಿಸಿರ್ತದೆ. ಈಗ ಪೃಷ್ಠಭಾಗ ABCD ಗಾಗಿ ನೋಡ್ರಿ ಆಕೃತಿಯಲ್ಲಿ ನೋಡ್ರಿ ABCD ಇದು ಪೃಷ್ಠಭಾಗ. ಇದನ್ನು ಹಿಂಗೆ ಹೊಳಿಸಿ ನಾವು ಟೇಬಲ್ ಮೇಲೆ ಈ ವಸ್ತುವನ್ನು ಇಟ್ಟೇವೆ ಅಂದರೆ ಪೂರ್ಣ ಈ ಭಾಗ ಟೇಬಲ್ ಮೇಲೆ ಕೂಡ್ತದೆ. ಈ ಭಾಗ ಈ ರೀತಿಯ ಮರಳಿಟ್ಟಕ್ರೆ ಈ ಪೂರ್ಣ ಏನಾಗುತ್ತೆ ಟೇಬಲ್ ಮೇಲೆ ಇದು ಕೂಡ್ತದೆ. ಯಾವುದು ABCD. ಆ ಟೇಬಲ್ ಮೇಲೆ ಕೂಡಿದ ನಂತರ ಅದು ಆ ಟೇಬಲ್ ಮೇಲೆ ಎಷ್ಟು ಸ್ಥಳವನ್ನು ಹಿಡಿತದೆ, ಎಷ್ಟು ಕ್ಷೇತ್ರಫಲವನ್ನು ಹಿಡಿತದೆ ಅನ್ನೋದನ್ನು ತೆಗೆಯುವುದದ. ಆದ್ದರಿಂದ ABCDಗಾಗಿ ಉದ್ದ ಎಷ್ಟದಪ್ಪ ಅಂದ್ರೆ ಉದ್ದ ಈಸ್ ಈಕ್ವಲ್ ಟು AB. ಇಲ್ಲಿ ಉದ್ದ 50 ಸೆಂಟಿಮೀಟರ್. ಪ್ರಶ್ನೆ ಒಳಗೆ 50 ಸೆಂಟಿಮೀಟರ್, 10 ಸೆಂಟಿಮೀಟರ್, ಅಗಲ 20 ಸೆಂಟಿಮೀಟರ್ ಈ ರೀತಿಯಾಗಿದೆ. ಉದ್ದ ಎಷ್ಟು ಅನ್ನೋದು 50 ಸೆಂಟಿಮೀಟರ್. ಇನ್ನೇನದ ಅಗಲ 20 ಸೆಂಟಿಮೀಟರ್. ಇದು 20 ಸೆಂಟಿಮೀಟರ್. ಈ ಕೆಳಗೆ ಬಿದ್ದ ನಂತರ ಈ ರೀತಿಯಾಗಿ ಅದನ್ನು ಮರಳಿ ಅದನ್ನು ಮಡಿಚಿ ಹಿಂಗೆ ಹೊಳಿಸಿ ನಾವು ಡಸ್ಟರ್ಗಿರಲಿ ಹಿಂಗೆ ಹೊಳಿಸಿ ನಾವು ಇಟ್ಟೇವಂದ್ರೆ ಇದು ಕೆಳಗೆ ಟೇಬಲ್ ಮೇಲೆ ಕೂತಿರ್ತದಲ್ಲ ಆ ಜಾಗ ಹಿಡಿದು
ಇದು 50 ಆಯಿತು. ಇದು ಉದ್ದ, ಇದು ಅಗಲ ಕೆಳಗಿಂದು ಎಷ್ಟಪ್ಪ ಅಂದರೆ 20 ಸೆಂಟಿಮೀಟರ್. ಅಗಲ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಇದು ಯಾವ ಆಕಾರ ಅದ? ಆಯತ ಆಕಾರ ಅದ. ಆಯತದ ಕ್ಷೇತ್ರಫಲ ಉದ್ದ ಗುಣಿಲೆ ಅಗಲ. ಆದ್ದರಿಂದ ಪೃಷ್ಠಭಾಗ ಎ ಬಿ ಸಿ ಡಿಯ ಕ್ಷೇತ್ರಫಲ ಎಷ್ಟು? ಉದ್ದ ಗುಣಿಲೆ ಅಗಲ. ಆದ್ದರಿಂದ ಕ್ಷೇತ್ರಫಲ ಈಸ್ ಈಕ್ವಲ್ ಟು ಉದ್ದ ಗುಣಿಲೆ ಅಗಲ ಅಂದರೆ 50 ಗುಣಿಲೆ 20 ಈಸ್ ಈಕ್ವಲ್ ಟು 50 ಗುಣಿಲೆ 20 ಅಂದರೆ ಎಷ್ಟು? 1000. ಇದು ಸೆಂಟಿಮೀಟರ್, ಇದು ಸೆಂಟಿಮೀಟರ್ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್. 1000 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ನಾವು ಏನು ಮಾಡೋದಪ್ಪ ಅಂದ್ರೆ ಧಾತುವಿನ ದಾಢ್ಯ ನ್ಯೂಟನ್ ಇದು SI ಪದ್ಧತಿ, ಆದರೆ ಸೆಂಟಿಮೀಟರ್ ಸ್ಕ್ವೇರ್ ಇದು CGS ಪದ್ಧತಿ. ಇದನ್ನು SI ಪದ್ಧತಿಯಲ್ಲಿ ಮಾಡೋದು. ನಾವು SI ಪದ್ಧತಿ ಅಂದರೆ ಮೀಟರ್ದಾಗ ಮಾಡ್ಕೊಳ್ಳೋದು. ಸೆಂಟಿಮೀಟರ್ ಇರ್ತಾ ಮೀಟರ್ ದೊಡ್ಡದು. ಮೀಟರ್ದಾಗ ಮಾಡಿಕೊಳ್ಳುವಾಗ ಏನು ಮಾಡೋದಿರ್ತದಪ್ಪ ಅಂದ್ರೆ ಭಾಗಾಕಾರ ಮಾಡೋದಿರ್ತದೆ. ದೊಡ್ಡದಲ್ಲಿ ರೂಪಾಂತರ ಮಾಡುವ ವೇಳೆಯಲ್ಲಿ ಭಾಗಾಕಾರ ಮಾಡೋದು. ಇಲ್ಲಿ 1 ಮೀಟರ್ದಲ್ಲಿ ಎಷ್ಟು ಸೆಂಟಿಮೀಟರ್ ಇರ್ತಾವೆ? 100 ಇರ್ತಾವೆ. 100ರಲ್ಲಿ ಭಾಗಾಕಾರ ಮಾಡೋದು. ಅಂತ 2 ಸೆಂಟಿಮೀಟರ್ ಅದಾವೆ. ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಮತ್ತೊಮ್ಮೆ 100ರಲ್ಲಿ ನಾವು ಭಾಗಾಕಾರವನ್ನು ಮಾಡೋದು. ಆವಾಗ ಏನಾಯಿತು? ಇವೆರಡು ಶೂನ್ಯಕ್ಕೆ ಇವೆರಡು ಶೂನ್ಯ ಆಯಿತು. ಇದೊಂದಕ್ಕೆ ಇದೊಂದು ಉಳಿತು ಅಂದರೆ 1/10 ಉಳಿತು. 1/10 ಅಂದ್ರೆ ಏನಪ್ಪ ಅಂದರೆ 0.1 ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ 1/10 ಮಾಡಿದರೆ 0.1 ಬರ್ತದೆ. 0.1 ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ಕ್ಷೇತ್ರಫಲವನ್ನು ತೆಗೆದು ಸೆಂಟಿಮೀಟರ್ ಸ್ಕ್ವೇರ್ ಹೋಗಿ ಮೀಟರ್ ಸ್ಕ್ವೇರ್ ಆಯಿತು. ಹೀಗೆ ಟೇಬಲ್ನಿಂದ ಹತ್ತು ಕೆಳಗಿನ ಪೃಷ್ಠಭಾಗ ಮೇಲೆ ಇಟ್ಟದ್ದು ಪ್ರಯುಕ್ತ ಮಾಡಿದ ಒತ್ತಡ ಕಂಡು ಹಿಡಿಯಿರಿ ಅಂದಾನೆ. ಅಂದ್ರೆ ABCD ಭಾಗ ಟೇಬಲ್ ಮೇಲೆ ಕೂತು ಅಂದರೆ ಟೇಬಲ್ ಮೇಲೆ ಎಷ್ಟು ಒತ್ತಡ ಹಿಡಿತದೆ, ಅದಕ್ಕೆ ಒತ್ತಡ ಎಷ್ಟು ಕ್ಷೇತ್ರಫಲ ತೋತು? ಈ ರೀತಿಯಾಗಿ 0.1 ಮೀಟರ್ ಸ್ಕ್ವೇರ್ ಕ್ಷೇತ್ರಫಲ ತೋತು. ಇನ್ನು ಒತ್ತಡ ಈಸ್ ಈಕ್ವಲ್ ಟು ಇದರ ಸಲುವಾಗಿ ABCDಗಾಗಿ ಒತ್ತಡ ಈಸ್ ಈಕ್ವಲ್ ಟು ಏನಪ್ಪ ಸೋತಂದ್ರೆ ಪ್ರೇರಣೆ ಅಪಾನ್ ಕ್ಷೇತ್ರಫಲ. ಅಂದರೆ ಪ್ರೇರಣೆ ಅಂದ್ರೆ ಇಲ್ಲಿ ತೂಕ ಬರ್ತದೆ. ಇಲ್ಲಿ ತೂಕ ಅಪಾನ್ ಕ್ಷೇತ್ರಫಲ ಅಂದ್ರೂ ನಡೀತದೆ. ತೂಕ ಅಪಾನ್ ಕ್ಷೇತ್ರಫಲ ಈಸ್ ಈಕ್ವಲ್ ಟು ತೂಕ ಎಷ್ಟದ? 98 ಅಪಾನ್ ಕ್ಷೇತ್ರಫಲ ಎಷ್ಟದ? 0.1 ಅದ. ಈಗ ಪಾಯಿಂಟ್ ತೆಗೆದದ. ಒಂದು ಪಾಯಿಂಟ್ ತೆಗೆದ ಹತ್ತಿರಲೇ ಗುಣಾಕಾರವನ್ನು ಮಾಡೋದು. 98 ಇದ್ದದ್ದು ಏನಾಯಿತು? 980 ಆಯಿತು. 98 ಗುಂಡ್ಲೆ 10 ಅಂದರೆ 980. 0 ಗುಂಡ್ಲೆ 10 ಮಾಡಿರಿ ಕೇವಲ 1 ಬರ್ತದೆ. 980 ಅಪಾನ್ 1 ಅಂದರೆ ಬರೀ 980. ಇದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯಾಕಂದರೆ ಇದು ಮೀಟರ್ ಸ್ಕ್ವೇರ್ ಅದ, ಇದು ಏನದ? ನ್ಯೂಟನ್ ಅದ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ಇದು ABCDಗಾಗಿ ಕ್ಷೇತ್ರಫಲವನ್ನು ತೆಗೆದೇವಿ. ಇನ್ನು CDFಗಾಗಿ CDEF ಇದು ಈ ಭಾಗವನ್ನು ಮರಳಿ ಟೇಬಲ್ ಮೇಲೆ ಇಟ್ಟು ಅಂದರೆ ಅದು ಎಷ್ಟು ಜಾಗ ಹಿಡಿತದೆ, ಅದು ಎಷ್ಟು ಒತ್ತಡವನ್ನು ಹಾಕ್ತದೆ ಅನ್ನೋ ತೆಗೆದು CDEF ಅಂದರೆ ಉದ್ದ ಇದನ್ನೇ ಕೆಳಗಿಂದೆ AB 50, ಆದರೆ ಆಗಲಿ ಇಲ್ಲಿ ಏನು ಬರ್ತದೆ? 10. CDEFಗಾಗಿ ಪೃಷ್ಠಭಾಗ CDEFಗಾಗಿ ಪೃಷ್ಠಭಾಗ CDEFಗಾಗಿ ಉದ್ದ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ? ಉದ್ದ CDEF ಅಂದಾಕ್ರೆ ಇದು ಟೇಬಲ್ ಮೇಲೆ ಕೂತಾಕ್ರೆ ಈ ಮ್ಯಾಗಿನ ಪೃಷ್ಠಭಾಗ ಟೇಬಲ್ ಮೇಲೆ ಕುಳಿತಾಗ ಇದು ಉದ್ದ ಏನು ಬರ್ತದೆ? 50 ಬರ್ತದೆ. ಅಗಲ ಮಾತ್ರ ಇಲ್ಲಿ 10 ಬರ್ತದೆ. ಉದ್ದ ಈಸ್ ಈಕ್ವಲ್ ಟು 50 ಸೆಂಟಿಮೀಟರ್, ಅಗಲ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಇದ್ರ ಮೇಲಿನ ಕ್ಷೇತ್ರಫಲ ತೆಗೆದು ಟೇಬಲ್ ಮೇಲೆ ಎಷ್ಟು ಸ್ಥಳವನ್ನು ತೋತದೆ ಅನ್ನೋದು ಕ್ಷೇತ್ರಫಲ. ಅದು ಸಹಿತ ಆಯತಾಕಾರದ ಅಂದರೆ ಆಯತ ಕ್ಷೇತ್ರಫಲ ಉದ್ದ ಗುಣಲೆ ಅಗಲ 50 ಸೆಂಟಿಮೀಟರ್ ಗುಣಲೆ 10 ಸೆಂಟಿಮೀಟರ್. 50 ಹತ್ತಲೆ 500 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್. 500 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇದು ಆದ ನಂತರ ಇದು ಎದ್ರಾಗ ಮಾಡೋದಪ್ಪ ಅಂದ್ರೆ ನಾವು ಮೀಟರ್ದಾಗ ಮಾಡಿಕೊಳ್ಳೋದು.
ಅಂದರೆ 500 ಮೀಟರ್ ಅಂದರೆ ದೊಡ್ಡದು, ಸೆಂಟಿಮೀಟರ್ಗಿಂತ ಮೀಟರ್ ದೊಡ್ಡದು. ಸೆಂಟಿಮೀಟರ್ ಇದು ಮೀಟರ್ದಾಗ ಮಾಡೋದಿತ್ತು ಅಂದರೆ ದೊಡ್ಡದಲ್ಲಿ ರೂಪಾಂತರ ಮಾಡೋದಿತ್ತು ಅಂದರೆ 1 ಮೀಟರ್ ಆಗಬೇಕಾದ್ರೆ ಎಷ್ಟು ಸೆಂಟಿಮೀಟರ್ ಇರ್ತೋ ಅಷ್ಟರಲ್ಲಿ ಭಾಗಾಕಾರವನ್ನು ಮಾಡೋದು. 1 ಮೀಟರ್ ಅಂದಾಕ್ರೆ ಅದರಲ್ಲಿ 100 ಸೆಂಟಿಮೀಟರ್ ಇರ್ತಾವೆ, 100ರಲ್ಲಿ ಭಾಗಾಕಾರ ಮಾಡೋದು. ಅಂಥ ಸೆಂಟಿಮೀಟರ್ ಎರಡು ಅದಾವೆ, ಸೆಂಟಿಮೀಟರ್ ಸ್ಕ್ವೇರ್ ಅಂದಾಕ್ರೆ ಮತ್ತೊಂದು 100 ಇಲ್ಲಿ ಬರ್ತದೆ. ಈ ರೀತಿಯಾಗಿ ಇಲ್ಲಿ ಭಾಗಾಕಾರವನ್ನು ಮಾಡೋದು. ಈ ಶೂನ್ಯಕ್ಕೆ ಈ ಶೂನ್ಯ ಹೋಯಿತು, ಉಳಿತು ಎಷ್ಟು 5/100 ಉಳಿತು. 5/100 ಅಂದರೆ 5 1 5, 5 2 10, ಶೂನ್ಯಕ್ಕೆ ಶೂನ್ಯ 1/20 ಆಯಿತು. 1/20 ಅಂದ್ರೆ ಏನಪ್ಪ ಅಂದರೆ 0.05 ಮೀಟರ್ ಸ್ಕ್ವೇರ್. 0.05 ಮೀಟರ್ ಸ್ಕ್ವೇರ್ ಮೀಟರ್ದಾಗ ಬಂತು. 1/20 ಮಾಡಿ ನೋಡ್ರಿ ಏನು ಬರ್ತದೆ ಅಂದರೆ 0.05 ಮೀಟರ್ ಸ್ಕ್ವೇರ್ ಬರ್ತದೆ. ಇನ್ನು ABCDಗಾಗಿ CDEFಗಾಗಿ ಒತ್ತಡ ಈಸ್ ಈಕ್ವಲ್ ಟು ತೂಕ ಅಥವಾ ಪ್ರೇರಣೆ ಅಪಾನ್ ಕ್ಷೇತ್ರಫಲ ಈಸ್ ಈಕ್ವಲ್ ಟು ತೂಕ ಎಷ್ಟದ, ಎಲ್ಲದಕ್ಕೂ ತೂಕ ಒಂದೇ ವಸ್ತು ಅದ, ಅದನ್ನೇ ಮ್ಯಾಗ ಕೆಳಗೆ ಮಾಡಿಡ್ತೀವಿ. ತೂಕ 10 ಅದ ಅಂದ್ರೆ 10 ಇದ್ದದ್ದು ಏನು ಮಾಡಿದೆವು 98 ಮಾಡಿದ್ದೇವೆ ನಾವು ಪ್ರೇರಣೆ ಪ್ರಕಾರ. 98 ನ್ಯೂಟನ್ ಅಪಾನ್ ಕ್ಷೇತ್ರಫಲ ಎಷ್ಟು ಬಂತು 0.05 ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು. ಈಗ 2 ಪಾಯಿಂಟ್ ಸರಿಸೋದು ನಮಗಿಲ್ಲಿ 2 ಪಾಯಿಂಟ್ ಸರಿಸೋದು ಅಂದಾಕ್ರೆ 1 ಪಾಯಿಂಟಕ್ಕೆ 10ರಲ್ಲಿ ಗುಣಾಕಾರ ಮಾಡೋದು, 2 ಪಾಯಿಂಟಕ್ಕೆ 100ರಲ್ಲಿ ಗುಣಾಕಾರ ಮಾಡೋದು. 98 × 100 ಅಪಾನ್ 0.05 × 100 ಈ ರೀತಿಯಾಗಿ ಮಾಡೋದು. ಈಸ್ ಈಕ್ವಲ್ ಟು 98 × 100 ಅಂದರೆ 9800. ಅಂಶಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ತೀವಿ, ಛೇದಕ್ಕೂ ಅಷ್ಟರಲ್ಲೇ ಗುಣಾಕಾರವನ್ನು ಮಾಡೋದು. ಅಪಾನ್ ಇಲ್ಲಿ ಬರೀ 5 ಉಳಿತದೆ, ಯಾಕಂದ್ರೆ 0.05 100ರಲ್ಲಿ ಗುಣಾಕಾರ ಮಾಡಿ ಪಾಯಿಂಟ್ ಹೋಗ್ತದೆ. ಈಗ ಇದನ್ನೇ ಮತ್ತೆ ಬರೀತಿ ಮರಳಿ 9800 ಅಪಾನ್ 5 ಅದ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ 5 1 5, 4 ಉಳಿತು 48 ಆಯಿತು, 5 9 45, 3 ಉಳಿತು 5 6 30, ಶೂನ್ಯಕ್ಕೆ ಶೂನ್ಯ 1960. ಇದು ಏನು ಬರ್ತಂದ್ರೆ ಇದು ನ್ಯೂಟನ್ನ, ಇದು ಮೀಟರ್ ಸ್ಕ್ವೇರ್ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಈಕ್ವಲ್ ಟು 1960 ಪಾಸ್ಕಲ್. ನ್ಯೂಟನ್ ಮೀಟರ್ ಸ್ಕ್ವೇರ್ಕ್ಕೆ ಏನಕ್ಕೆ ಕರೀತಾರೆ ಪಾಸ್ಕಲ್ ಅಂಥೇಳಿ ಕರೀತಾರೆ. ಇನ್ನೊಂದಿಲ್ಲಿ ಇದು 10⁶ ಬೇಕು, 10⁶ ಪಾಸ್ಕಲ್. 10⁶ಗೆ 10⁶ ಪಾಸ್ಕಲ್ ಈ ರೀತಿಯಾಗಿ ಇದನ್ನು ಮಾಡೋದು. ಇನ್ನು ಇದರಾಗೆ ಮೂರನೇದು ಏನೈತಿ ABCD CDEF ಆಗೋಣ BCFG ನೋಡಿರಿ BCFG ಅಂದರೆ ಇದು ಹಿಂಗೆ ಖಡ ಇಟ್ಟೇವು ಅಂದರೆ ಟೇಬಲ್ ಮ್ಯಾಗ ಇಷ್ಟೇ ಜಾಗ ತೋತದ. ಈ ಜಾಗ ತೊಗೊಂಡಾಕ್ರೆ ಇದು ಉದ್ದ 20 ಅಗಲ 10. ಇಲ್ಲಿ ಯಾವುದಪ್ಪ ಮೂರನೇದು BCFG ಪೃಷ್ಠಭಾಗಕ್ಕಾಗಿ ಉದ್ದ ಈಸ್ ಈಕ್ವಲ್ ಟು ಎಷ್ಟು ಉದ್ದ ಇದು 20 ಸೆಂಟಿಮೀಟರ್ ಗುಂಡ್ಲೆ ಅಗಲ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಆದ್ದರಿಂದ ಕ್ಷೇತ್ರಫಲ ಎಷ್ಟು ಸ್ಥಳ ತೋತದ ಅಂದರೆ ಜಾಗ ಎಷ್ಟು ತೋತದ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಗುಂಡ್ಲೆ 10 ಸೆಂಟಿಮೀಟರ್. ಎಲ್ಲ ಆಯತಾಕಾರ ಅದಾವು. ಉದ್ದ ಗುಂಡ್ಲೆ ಅಗಲ 20 200 ಸೆಂಟಿಮೀಟರ್ ಸ್ಕ್ವೇರ್. ಇದು CGS ಆಯಿತು. MKS ಮಾಡ್ಕೊಳ್ಳೋದು ಅಂದರೆ 200 ಅಪಾನ್ 1 ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್ದಾಗ 100 ಸೆಂಟಿಮೀಟ್ರ್. 1 ಸೆಂಟಿಮೀಟ್ರ್ 100ರಲ್ಲಿ ಭಾಗಾಕಾರ ಮಾಡೋದು, ಮತ್ತೊಂದು ಸೆಂಟಿಮೀಟ್ರಿಗೆ ಮತ್ತು 100ರಲ್ಲಿ ಸೆಂಟಿಮೀಟ್ರ್ ಸ್ಕ್ವೇರ್ ಅದ. ಈ ಶೂನ್ಯಕ್ಕೆ ಈ ಶೂನ್ಯ ಆಯಿತು ಈಸ್ ಈಕ್ವಲ್ ಟು 2/100 ಆಯಿತು. 2/100 ಈಸ್ ಈಕ್ವಲ್ ಟು 2 1 2 2 5 10, ಶೂನ್ಯಕ್ಕೆ ಶೂನ್ಯ. 1/50 ಅಂದರೆ ಎಷ್ಟು ಬರ್ತದಪ್ಪ ಅಂದ್ರೆ 1/50 ಅಂದರೆ 0.02. ಈ ರೀತಿಯಾಗಿ ನಮಗೆ ಇಲ್ಲಿ
ಉತ್ತರ ಬರ್ತದೆ 20 ಇಂಟು ಸೆಂಟಿಮೀಟ್ರ್ ಅಂದರೆ 0.0 ಎಷ್ಟು ಬರ್ತದಪ್ಪ ಅಂದ್ರೆ ಅದನ್ನು ಕಚ್ಚಾದಾಗ ಮಾಡೋದು. ಮಾಡಿದ ನಂತರ ನಮಗೆ ಉತ್ತರ ದೊರೆಯುವುದು. ಅದು ಎಷ್ಟು ಬರ್ತದೆ ಅಂದರೆ ಕ್ಷೇತ್ರಫಲ 0.02 ಮೀಟರ್ ಸ್ಕ್ವೇರ್, 0.02 ಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ನಾವು ಮಾಡೋದು. ಕಚ್ಚದ ಮಾಡಿ ನೋಡ್ರಿ ಅದನ್ನು. ಇದು ಆದ ನಂತರ ಒತ್ತಡ ಈಸ್ ಈಕ್ವಲ್ ಟು ತೂಕ ಅಪಾನ್ ಕ್ಷೇತ್ರಫಲ. ಈಸ್ ಈಕ್ವಲ್ ಟು ತೂಕ ಎಷ್ಟು ಎಲ್ಲದಕ್ಕೂ 98 ನ್ಯೂಟನ್ ಅಪಾನ್ ಕ್ಷೇತ್ರಫಲ 0.02 ಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮತ್ತು 2 ಪಾಯಿಂಟ್ ಸರ್ಸೋದು ಅದ ಅಂದ್ರೆ 100 ಗುಣಾಕಾರ ಮಾಡೋದು. 98 ಗುಂಡ್ಲೆ 100 ಅಪಾನ್ 2 ಪಾಯಿಂಟ್ ಹೋಗ್ತದೆ. ಇದಕ್ಕೆ 100 ಗುಣಾಕಾರ ಮಾಡಿದ್ರೆ ಅಂಶಕ್ಕೂ 100 ಛೇದಕ್ಕೂ 100 ಗುಣಾಕಾರ ಮಾಡಿದ್ರೆ ಪಾಯಿಂಟ್ ಹೋಗ್ತದೆ. ಅಂದ್ರೆ ಎಷ್ಟು ಬರ್ತದಪ್ಪ ಪಾಯಿಂಟ್ ಅಂದಕ್ರಿ 9800 ಮ್ಯಾಗ ಆಯಿತು, ಕೆಳಗೆ ಕೇವಲ 2 ಆಯಿತು. ಈಸ್ ಈಕ್ವಲ್ ಟು 2 4 8 ಛೇದ ಹೊಡೆದ ಅಂದ್ರೆ 2 1 2 2 4 8 1 ಉಳಿತು 2 9 18 0 0 4900 ಏನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಏನಪ್ಪ ಅಂದ್ರೆ ಒತ್ತಡ ಈಸ್ ಈಕ್ವಲ್ ಟು 4900 ಪಾಸ್ಕಲ್. 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ 1 ಪಾಸ್ಕಲ್. ಈ ರೀತಿಯಾಗಿ ಇವು ಬಿಡಿಸಿದ ಉದಾಹರಣೆಗಳಿವೆ. ಈ ಬಿಡಿಸಿದ ಉದಾಹರಣೆಗಳನ್ನು ಆಧಾರದ ಮೇಲಿಂದ ನೀವು ಸ್ವಾಧ್ಯಾಯದಲ್ಲಿಯ ಉದಾಹರಣೆಗಳನ್ನು ಬಿಡಿಸಿರಿ, ಸ್ವಾಧ್ಯಾಯದ ಇತರ ಪ್ರಶ್ನೋತ್ತರಗಳನ್ನು ಸಹಿತ ಬಿಡಿಸಿರಿ.